ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ MCQsಗಳನ್ನು ಚರ್ಚೆ ಮಾಡೋಣ. ಈ ಹಿಂದಿನ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ತಾವು ಇದೇ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಅದನ್ನ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಉಚಿತವಾಗಿ ನೀವು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅನ್ನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಚರ್ಚೆಯನ್ನ ಶುರು ಮಾಡೋಣ. KS ಕ್ಲಾಸಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ MCQs ಪ್ರಶ್ನೆ ಸಂಖ್ಯೆ 1. MCQs ಏನು ಹೇಳುತ್ತೆ ನೋಡಿ. ಈ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ ಪ್ರಶ್ನೆ ಸಂಖ್ಯೆ 1, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕ 2026 ಈಗಾಗಲೇ ಅದನ್ನ ಅನುಮೋದನೆ ನೀಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಇದೆ. ಈ ವಿಧೇಯಕ BBMPಯನ್ನು ರದ್ದುಗೊಳಿಸಿ 5 ಸ್ವತಂತ್ರ ನಗರ ಪಾಲಿಕೆಗಳನ್ನಾಗಿ ರೂಪಿಸಲು ಅಥವಾ ರಚಿಸಲು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಇದು ತಮಗೆಲ್ಲರಿಗೂ ಗೊತ್ತೇ ಇರತಕ್ಕಂಥ ವಿಷಯ. ಮೊದಲು BBMP ಅಂತ ಇತ್ತು, ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ. ಈಗ ಅದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ಅಂತಕ್ಕಂಥ ಹೆಸರಿನೊಂದಿಗೆ ಅದನ್ನ ಮಾಡಿಫೈ ಮಾಡಲಾಗಿದೆ. 5 ಸ್ವತಂತ್ರ ನಗರ ಪಾಲಿಕೆಗಳನ್ನ ಇದರ ಅಡಿಯಲ್ಲಿ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಇದರ ಅಧ್ಯಕ್ಷತೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳೇ ವಹಿಸ್ತಾರೆ ಅಂತಕ್ಕಂಥದ್ದು. ಇದು ಕೂಡ ಸರಿಯಾಗಿರ್ತಕ್ಕಂಥ ಆನ್ಸರ್. ಇದು ಕೇವಲ ಬೆಂಗಳೂರು ನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗಗಳನ್ನ ಒಳಗೊಂಡಿರುವುದಿಲ್ಲ ಅಂತ ಇದೆ. ಈ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಪ್ಷನ್ಗಳು ಸರಿಯಾಗಿವೆ ಅನ್ನೋದನ್ನು ನೋಡೋದಾದ್ರೆ 1 ಮತ್ತು 2, 2 ಮತ್ತು 3, 1 ಮತ್ತು 3 ಮತ್ತು 2, 1, 2, 3. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ 1 ಮತ್ತು 2 ಮಾತ್ರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಗರ ಮಾತ್ರವಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲವು ಭಾಗಗಳನ್ನು ಕೂಡ ಇದು ಒಳಗೊಳ್ಳುವ ಸಾಧ್ಯತೆ ಇರುವುದರಿಂದ 3ನೇ ಹೇಳಿಕೆ ತಪ್ಪಾಗಿರ್ತದೆ. ಉದಾಹರಣೆಗೆ ದೇವನಹಳ್ಳಿ ಮತ್ತು ಹೊಸಕೋಟೆ ಇವೆರಡೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲೇ ಬರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 2, 16ನೇ ಹಣಕಾಸು ಆಯೋಗದ ವರದಿ ಅನ್ವಯ. ಈಗಾಗಲೇ 16ನೇ ಹಣಕಾಸು ಆಯೋಗವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆಯ ಪಾಲಿನ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು KPSC ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡಿರ್ತಕ್ಕಂಥ ಎಕನಾಮಿಕ್ ಸರ್ವೆಯಲ್ಲಿ ಈ ಕುರಿತಂತ ಮಾಹಿತಿ ಈಗಾಗಲೇ ಬಿಡುಗಡೆ ಆಗಿದೆ. ನೀವು ಅವುಗಳನ್ನ ತಿಳ್ಕೊಳ್ಬಹುದು ಅಥವಾ ನೋಟ್ ಮಾಡ್ಕೊಳ್ಬಹುದು. ಆಪ್ಷನ್ ಎ 15ನೇ ಹಣಕಾಸು ಆಯೋಗಕ್ಕಿಂತ ಪಾಲನ್ನು 3.6 ರಿಂದ 4.1ಕ್ಕೆ ಏರಿಸಲಾಗಿದೆ ಅಂತ ಆಪ್ಷನ್ ಒಂದಿದೆ. ಕೇಂದ್ರ ಸರ್ಕಾರದ ಕರ್ನಾಟಕದ ಪಾಲನ್ನು 5ಕ್ಕಿಂತ ಹೆಚ್ಚು ಮಾಡಲು ಒಪ್ಪಿಕೊಂಡಿದೆ. ಇದು ತಪ್ಪು ಉತ್ತರ. ಆಪ್ಷನ್ ಸಿ, ಜನಸಂಖ್ಯೆ ಆಧಾರಿತ ಮಾನದಂಡವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಕೂಡ ತಪ್ಪಾಗಿರ್ತದೆ. ಕರ್ನಾಟಕಕ್ಕೆ ಅತಿ ಹೆಚ್ಚು ತೆರಿಗೆ ಪಾಲು ಪಡೆಯುವ ರಾಜ್ಯ ಎಂಬ ಹೆಗ್ಗಳಿಕೆ ಸಿಕ್ಕಿದೆ. ಇದು ಕೂಡ ತಪ್ಪಾಗ್ತದೆ. ಸರಿಯಾದ ಉತ್ತರ ಇದರಲ್ಲಿ ಯಾವುದಂದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಇರ್ತಕ್ಕಂಥ ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಬರಬೇಕಾಗಿದೆ ಅಂದ್ರೆ 3.6% ಇರೋದನ್ನ 4.1%ಗೆ ಏರಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಬೇಡಿಕೆ 5% ಇತ್ತು, ಬಟ್ ಕೇಂದ್ರ ಸರ್ಕಾರ ಕೊಟ್ಟಿದ್ದು 4.1%. 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ನೀಡಲಾಗಿದೆ. ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3, ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜಿಲ್ಲೆಯು ಫಲಾನುಭವಿ ಅಲ್ಲ? ಎತ್ತಿನಹೊಳೆ ನೀರನ್ನ ಈ ಕೆಳಗೆ ಯಾವ ಜಿಲ್ಲೆ ತಗೊಳ್ತಾ ಇಲ್ಲ ಅಂತಕ್ಕಂಥದ್ದು. ಉದಾಹರಣೆಗೆ ಸರಿ ಉತ್ತರ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಎತ್ತಿನಹೊಳೆಗೂ ಬೆಳಗಾವಿ ಜಿಲ್ಲೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಕೋಲಾರ ಇವು 3 ಜಿಲ್ಲೆಗಳು ಎತ್ತಿನಹೊಳೆ ಯೋಜನೆಯಿಂದ ಫಲಾನುಭವಿ ಆಗಿವೆ ಮತ್ತು ಬೆಳಗಾವಿ ಇಲ್ಲಿ ಯಾವುದೇ ರೀತಿಯ ಅದಕ್ಕೂ ಮತ್ತು ಎತ್ತಿನಹೊಳೆಗೂ ಮತ್ತು ಬೆಳಗಾವಿಗೆ ಸಂಬಂಧ ಇರುವುದಿಲ್ಲ. ಎತ್ತಿನಹೊಳೆ ಯೋಜನೆ ದಕ್ಷಿಣ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಕುಡಿಯುವ ನೀರನ್ನು ಒದಗಿಸುವ ಪ್ರಮುಖ ಯೋಜನೆಯಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಟ್ಟು 5 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸತಕ್ಕಂಥ ಎತ್ತಿನಹೊಳೆ ಯೋಜನೆ ಇದಾಗಿದೆ. ಬೆಳಗಾವಿ ಇದಕ್ಕೆ ಸಂಬಂಧಿಸಿದ್ದಲ್ಲ. ಪ್ರಶ್ನೆ ಸಂಖ್ಯೆ 4, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕರ್ನಾಟಕದ AICTE ಯೋಜನೆಯನ್ನು ಎಲ್ಲಿ ಸ್ಥಾಪನೆ ಮಾಡಲು
ಉದ್ದೇಶಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಸಮೀಪದಲ್ಲಿ ಇದನ್ನ ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ. ಎಐಸಿಟಿ ಬೆಂಗಳೂರಿನ ಸಮೀಪದ ದೇವನಹಳ್ಳಿ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಉದ್ದೇಶ ಏನಂದ್ರೆ ಎಐ ಆಧಾರಿತ ಸಂಶೋಧನೆ, ನವ ಉದ್ಯಮಗಳು ಮತ್ತು ಜಾಗತಿಕ ಕಂಪನಿಗಳಿಗೆ ಒಂದೇ ಸೂರಿನಡಿ ಅತ್ಯಾಧುನಿಕ ಮೂಲ ಸೌಕರ್ಯವನ್ನು ಒದಗಿಸುವ ಉದ್ದೇಶ ಇದು ಹೊಂದಿದೆ. ಇಲ್ಲಿ ರಾಜ್ಯಕ್ಕೆ ಭಾರಿ ಪ್ರಮಾಣದ ಹೂಡಿಕೆಯನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ ಮತ್ತು ಕರ್ನಾಟಕದ ಸ್ಥಳೀಯ ಜನತೆಗೆ ಇದರಿಂದ ಉದ್ಯೋಗವನ್ನ ಸಿಗ್ತಕ್ಕಂಥ ನಿರೀಕ್ಷೆಯೂ ಕೂಡ ಇದೆ. ಇದರ ವಿಶೇಷತೆ ಏನಂದ್ರೆ ಡೇಟಾ ಸೆಂಟರ್ಗಳು, ಎಐ ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ತರಬೇತಿ ಕೇಂದ್ರಗಳು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5. ಸಂವಿಧಾನದ 243 ಕೆ ವಿಧಿಯ ಪ್ರಕಾರ 243 ಕೆ ವಿಧಿಯ ಪ್ರಕಾರ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಯಾವ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ ಅಂತಕ್ಕಂಥ ಪ್ರಶ್ನೆ ಇದೆ. 243 ಕೆ ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ರಾಜ್ಯ ಚುನಾವಣಾ ಆಯೋಗ ಯಾವ ಚುನಾವಣೆಗಳನ್ನ ನಡೆಸುವ ಜವಾಬ್ದಾರಿಯನ್ನ ಹೊಂದಿದೆ? ಪಂಚಾಯತ್ ರಾಜ್, ನಗರ ಸ್ಥಳೀಯ ಸಂಸ್ಥೆಗಳು, ರಾಜ್ಯ ವಿಧಾನಸಭಾ ಚುನಾವಣೆ. ಉತ್ತರ 1 ಮತ್ತು 2 ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾತ್ರ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ರಾಜ್ಯ ಚುನಾವಣಾ ಆಯೋಗವನ್ನು ಹೊಂದಿದೆ. ಹಾಗಾದ್ರೆ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇದು ನಡೆಸುತ್ತೆ. ಅಂದ್ರೆ ಕೇಂದ್ರೀಯ ಚುನಾವಣಾ ಆಯೋಗ ಇದನ್ನ ನಡೆಸ್ತಕ್ಕಂಥದ್ದು. ಉತ್ತರ 1 ಮತ್ತು 2 ಮಾತ್ರ ಸರಿಯಾಗಿರ್ತಕ್ಕಂಥದ್ದು. 3ನೇ ಉತ್ತರ ತಪ್ಪಾಗಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಭಾರತ ಚುನಾವಣಾ ಆಯೋಗ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ನಡೆಸುತ್ತೆ, ಆದರೆ ರಾಜ್ಯ ಚುನಾವಣಾ ಆಯೋಗ ಇದನ್ನ ನಡೆಸೋದಿಲ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 6. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಪ್ರಕಾರ ರಾಜ್ಯದ ಯಾವ ವಲಯವು ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನ ಹೊಂದಿರತಕ್ಕಂಥದ್ದು ಅಥವಾ ಆಕರ್ಷಿಸಿದೆ ಅಂತ ಪ್ರಶ್ನೆ ಇದೆ. ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕೆಪಿಎಸ್ಸಿ ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ಇದರ ಕುರಿತು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಪ್ರಶ್ನೆಯನ್ನ ಇನ್ನೊಂದ್ಸಲ ನೋಡಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಪ್ರಕಾರ ರಾಜ್ಯದ ಯಾವ ವಲಯವು ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸಿದೆ? ಅಂದ್ರೆ ಯಾವ ವಲಯದಲ್ಲಿ ವಿದೇಶದ ಕಂಪನಿಗಳು ಜಾಸ್ತಿ ಹೂಡಿಕೆಯಾಗಿವೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿವೆ ಅಂತಕ್ಕಂಥ ಪ್ರಶ್ನೆ. ಕೃಷಿ ಸಂಸ್ಕರಣೆ ಇದಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಣಿಗಾರಿಕೆ ಇದು ಕೂಡ ಅಲ್ಲ. ಆಟೋಮೊಬೈಲ್ಸ್ ಇದು ಕೂಡ ಅಲ್ಲ. ನಾವೀಗ ಸದ್ಯ ಸೇವಾ ವಲಯದಲ್ಲಿ ಅತಿ ಹೆಚ್ಚು ಇನ್ಕಮ್ ಮತ್ತು ಔಟ್ವರ್ಡ್ಸ್ ಅನ್ನ ಹೊಂದಿರುವುದರಿಂದ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವಿಷಯದಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆಯನ್ನ ಆಕರ್ಷಿಸತಕ್ಕಂಥದ್ದು. ಹಾಗಾದ್ರೆ ಭಾರತದ FDI ನಲ್ಲಿ ರಾಜ್ಯಗಳ ಪಾಲು ಎಷ್ಟಿದೆ ಅಂದ್ರೆ ಭಾರತಕ್ಕೆ ಬರ್ತಕ್ಕಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ರಾಜ್ಯಗಳು ಹೆಚ್ಚಿನ ಪಾಲು ಹೊಂದಿದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ 38%, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನ 26.5%. ಕರ್ನಾಟಕ 2ನೇ ಅತಿ ದೊಡ್ಡ ಹೂಡಿಕೆಯನ್ನ ಆಕರ್ಷಿಸತಕ್ಕಂಥ ರಾಜ್ಯ ಆಗಿದೆ. 3ನೇ ಸ್ಥಾನ ದೆಹಲಿ 11.3%, 4ನೇ ಸ್ಥಾನ ತಮಿಳುನಾಡು 10.1%, 5ನೇ ಸ್ಥಾನದಲ್ಲಿ ಇತರ ರಾಜ್ಯಗಳು ಯಾವ್ದಾದ್ರು ಇರ್ತಕ್ಕಂಥದ್ದು. ನೀವು ಮೊದಲು 3 ರಾಜ್ಯಗಳನ್ನ ಮಾತ್ರ ನೆನಪಿಟ್ಟರೆ ಸಾಕು. ಮೊದಲನೇ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ದೆಹಲಿ, ತಮಿಳುನಾಡು. ಅದನ್ನ ಚಾರ್ಟ್ ಮುಖಾಂತರ ನೋಡುವುದಾದ್ರೆ 38%, 26%, ಇದು 38% ಇರೋದು ಮಹಾರಾಷ್ಟ್ರ, 26% ಇರೋದು ಕರ್ನಾಟಕ, ದೆಹಲಿ 11.3%, ತಮಿಳುನಾಡು 10.1%, ಇನ್ ಅದರ್ ಸ್ಟೇಟ್ಸ್ 14.1% ಅಂತಕ್ಕಂಥದ್ದು. ನೀವು ಇದನ್ನ ನೆನ್ಪಿಟ್ಟುಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿಗೆ ಕರೆಂಟ್ ಅಫೇರ್ಸ್ ಆಧಾರಿತವಾಗಿ ಸುಮಾರು 7 ಪ್ರಶ್ನೆಗಳನ್ನ MCQs ಆಧಾರದಲ್ಲಿ ನಾವು ಇವತ್ತು ನೋಡಿದ್ವು. ಇನ್ನು ಮುಂದಿನ MCQಗಳನ್ನ ಮುಂದಿನ ತರಗತಿಯಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ KS ಕ್ಲಾಸಸ್ ಅನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಮುಂದಿನ ತರಗತಿಗಳನ್ನ ನೀವು ಉಚಿತವಾಗಿ ಪಡೆಯಬಹುದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.